ಮನುಷ್ಯ. ನಾನು ನಿಮ್ಮ ಹತ್ರ ಬೇಡ್ಕೊಂತೀನಿ. ಏನು ಗೊತ್ತಾ, ಹೆಣ್ಮಗು ಅಂತ ಆಡ್ಸ್ಕೊಂಬೇಡ್ರಿ ನನ್ನ. ನಾನು ಸುಮ್ಮನೆ ಆಸೆಗೆ ಹಿಂಗೆ ರೆಡಿ ಆಗಿದ್ದೀನಿ ಅಷ್ಟೇ. ಅಲ್ವಲ್ಲ ತರ್ಲೆ, ನೀನು ರೆಡಿ ಆಗಿರೋದಂಗೆ ಅವ್ರ ಅಂಬದಂಗೆ, ಅದ್ರಾಗ ಏನೈತಿ? ಸುಮ್ಮನಿರಜ್ಜೆ, ನೀನು ಹೇಳ್ಕೊಡ್ಬೇಡ. ಅವರು ನನ್ನೆಲ್ಲೂ ಹೆಣ್ಮಗು ಅಂತ ಕರೆಯಲ್ಲ. ಯಾರು ಕರೆದ್ರೇನು ಅವರೆಲ್ಲ ಕರೆಯಲ್ಲ ಅಲ್ವಾ? ನೀವೆಲ್ಲ ಕರೆಯಲ್ಲ ನನ್ನ ಹೆಣ್ಮಗು ಅಂತಂದು. ನಮ್ಮ ಅಜ್ಜಿಗೇನು ಗೊತ್ತು ನಾನು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನಿ ಅಂತಂದು. ಅಲ್ಲ, ಎಲ್ರಿಗೂ ಆಸೆ ಇರ್ತೈತಪ್ಪ. ಸಣ್ಣ ಮಕ್ಳಿಗೆ ಗಂಡು ಮಕ್ಳು ಹುಟ್ಟಿದ್ರೆ ಅವ್ರ ಅಮ್ಮದಿರು, ಹೆಣ್ಮಕ್ಳಾಗಿಲ್ಲ ಅಂದ್ರೆ ಹಂಗೆ ಮತ್ತೆ ಹಿಂಗೆ ಮಾಡೋದು. ಬಟ್ಟೆ ತಂದು ಇಕ್ತಾರ, ಹೆಣ್ಮಕ್ಳವು ಜುಟ್ಟು ಹಾಕ್ತಾರೆ, ನೈಲ್ ಪಾಲಿಶ್ ಹಾಕ್ತಾರೆ, ಲಿಪ್ಟಿಕ್ ಹಾಕ್ತಾರೆ, ಆಮೇಲೆ ಇದು ಲಂಗ ಜಾಕೆಟ್ ಹೊಲಿಸಿ ಇಕ್ತಾರೆ. ಹೆಂಗೆ ಕಾಣಿಸ್ತೈತೆ ಹೆಣ್ಣು ಹುಡುಗಿ ಆಗಿದೆ ಹೆಂಗೆ ಕಾಣಿಸ್ತಿದ್ದ ಅಂತಂದು ಅಂತ. ಏನು ತಪ್ಪೈತೆ? ನಾನು ದೊಡ್ಡನೇ. ಇವಾಗೇನು ಬಿಡೋ ಮಾರಾಯ, ಅದಕ್ಕೆ ಯಾಕೆ ಹಿಂಗೆ ತಲೆ ತಿಂತೀಯ ನೀನು? ಹಂಗ ಬಾ ದಾರಿಗೆ. ಬಡುತ್ತದೆ ಶಿವ, ಯಾಕೆ ಹಿಂಗಾದೆ? ಯಾಕೆ ಇಷ್ಟ ಚೇಂಜ್ ಆದೆ? ನಿನ್ ಕೇಳಿ ಅಂತ ಚೇಂಜ್ ಆದೆ. ಕೇಳ್ತಿದ್ದೀನಿ ಯಾಕೆ ಚೇಂಜ್ ಆದೆ? ಕರ್ಪೂರದ ಗೊಂಬೆ ನಾನು, ಮಿಂಚಂತೆ ಬಳಿ ಬಂದೆ ನೀನು. ಯಾಕೋ ಅಷ್ಟೊಂದು ಶಾಕ್ ಆಗಿ ನೋಡ್ತಿದ್ಯಾ? ನೀನ್ ಆಗ ಹೇಳ್ತಿರೋದ್ಕೆ ವಾಗ್ಲಿ ಬಿಡು, ಅದೇನ್ ಚೆನ್ನಾಗಿಲ್ವಾ? ಅಂತೆಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಎಲ್ಲೋಗಿಲ್ಲ. ನಾ ನಡೆವ ದಾರಿ ಕಿರಣ ಬಂದು, ನಾ ನಡೆವ ದಾರಿ ಕಿರಣ ನಾಡೆ ದಂಗ ನಿಂತಾನೆ ಟಂಗ್ ಟಂಗ್ ಟಾ. ಹಿಂಗೆ ಬಿಟ್ರೆ ಅಷ್ಟೇ ಮೂರ್ನಾಮ ಹುಡುಗಿ ಬಟ್ಟೆ ಹಾಕಿಬಿಟ್ಟನೆ, ಚೆನ್ನಾಗಿ ಕಾಣಿಸ್ತಿಲ್ಲ. ಹೆಂಗಾದ್ರೂ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡಂಗೆ ಏನಾದ್ರೂ ಒಂದು ಐಡಿಯಾ ಮಾಡಬೇಕು. ಏನ್ ಮಾಡೋಣ? ಏನೋ ಏನೋ ಕಪಲಕ್ಕ, ಏನೋ ಐಡಿಯಾ ಮಾಡ್ತಿದ್ಯಾ? ಆಹಾ, ನನಗೆ ಗೊತ್ತಾಯ್ತು ಬಿಡು. ಏನ ನಮ್ ಚಿಂಟು ಹುಡುಗ ಆಗ್ದಲ್ಲೇ ಇದ್ದಿದ್ರೆ ನಾನೇ ಮದುವೆ ಮಾಡ್ಕೋಬೋದಿತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತಂದು ಯೋಚನೆ ಮಾಡ್ತಿದ್ಯಾ? ನಮ್ಮ ಹುಡುಗಂಗ್ ಲವ್ ಆಗೈತೆ, ನನ್ನ ಲವ್ ಆಗೈತೆ. ಎಲ್ಲ ಮಾನ್ಗೆಟ್ಟದಲ್ಲೇ ಏನೋ ಹೇಳ್ತಿದ್ಯಾ? ನಿಮ್ಮಿಬ್ರು ಮಧ್ಯೆ ನಾನಿದ್ರೆ ನನಗೆ ತಲೆ ತಿಕ್ಲಿಡ್ದು ಎಲ್ಲಾರ ಓಡೋಗ್ಬಿಡ್ತೀನಪ್ಪ ಸ್ವಾಮಿ. ಪಾಪ ನಿಮ್ಮ ಅಜ್ಜಿ ನೋಡು ಹೆಂಗಂತೈತೆ. ನನ್ನನ್ನು ಬಿಟ್ಟು ನೆಕ್ಲೆಸ್ ಹಾಕಿ ಬಂದಿತ್ತಲ್ಲ, ಅದಕ್ಕೆ ಹೊಸ ತಕೊಂಡೈತೆ ಬಂಗಾರದ್ದು, ಅದಕ್ಕೆ ನಂದು ಇದು ಈ ಅವತಾರ. ಎಂತ ನಿನ್ನ ಕೈ ಮುಗಿತೀನಿ ಕಣ. ವಾಗ ಮೊದ್ಲು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಾ. ಈ ಹುಡುಗಿ ಅವತಾರದಾಗ ನೀನ್ ಚೆನ್ನಾಗಿಲ್ಲ ಕಣೋ. ನಿನ್ಗೆ ಹೊಟ್ಟೆ ಉರಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಂದು. ನಿಂಗೆ ಬೇಕಾ ಡ್ರೆಸ್ಸು? ನಾನೇ ಉಡಿಸ್ತೀನಿ ಸೀರೆನ, ಮತ್ತೀಗ ವಾಲೆ ಎಲ್ಲ ಇಕ್ತೀನ. ಬೇಡಪ್ಪ ಸ್ವಾಮಿ, ಬೇಡ, ನನಗೇನೂ ಬೇಡ. ನೀನ್ ಹಾಕೊಂಡ್ರೆ ಹೆಂಗ ಒಂದಿಟ್ ಮೇಲು, ನಾನು ಹಾಕೊಂಡೆ ನಾನು ಯಾರನ್ನ ನೋಡಿ ವಾ ಹೆಣ್ಮಗು ವಾ ಹೆಣ್ಮಗು ಅಂತ ಆಡ್ಸ್ಕೊಂತಾರಪ್ಪ. ನೀನೇ ಸಾಕು ನನ್ನ ಆಡ್ಸ್ಕೊಂಬಕ್ಕೆ. ನಿನ್ ಸವಾಸ ನಾನು ಯಾಕಾದ್ರೂ ಮಾಡಿನೋ ಅನ್ಸೈತ್ ಕಣೋ. ನೋಡಿ ನಿಂಗೆ ನಿನಗೇನು ಬಂದೈತಿ ಇವತ್ತು ನಿಮ್ಮ ಅಜ್ಜಿ ಬಂಗಾರತ್ತು ನೆಕ್ಲೆಸ್ ಹಾಕೊಂಡ್ರೆ ನೀನ್ ಯಾಕಲ್ಲ ಹಿಂಗ್ ರೆಡಿ ಆಗಿದ್ಯೋ? ಯಾಯ್, ನಿಜ ಹೇಳ, ನಾನ್ ಚೆನ್ನಾಗಿ ಕಾಣಿಸ್ತಿಲ್ವೇ? ನಮ್ಮ ಹತ್ರನೇ ಚೆನ್ನಾಗಿ ಕಾಣಿಸ್ತಿಲ್ಲ ಕಣ ನೀನು. ಒಂದ್ ಪಕ್ಷ ಸ್ವಾಮೀಜಿ ಆಗಿದ್ರು ಚೆನ್ನಾಗಿ ಕಾಣಿಸ್ತಿದ್ದೆ ಕಣ. ಹೋಗಿ ಹುಡುಗಿ ವೇಷ ಹಾಕೊಂಡಿದ್ಯಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ, ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ ಅಂದ್ರೆ, ನಾನು ಹಾಕೊಂಡಿರೋದು ಏನು ನಂಗಿಷ್ಟ, ಅದಕ್ಕೆ ನಾನು ಹಾಕೊಂಡಿದ್ದೀನಿ. ಇವತ್ತು ಹಿಂಗೆ ಇರ್ತೀನಿ. ನಮ್ಮ ಅಜ್ಜಿ ನನಗೆ ಉಂಗುರ ಕೊಡ್ಸಾಕು, ಕೊಡಿಸ್ತೀನಿ ಬಿಚ್ಚಾಕ ಅನ್ನೋವರೆಗೂ ನಾನು ಬಿಚ್ಚಾಕಲ್ಲ. ಅಯ್ಯೋ ಸ್ವಾಮಿ, ನಮ್ಮಪ್ಪ ಕೊಡಿಸ್ತೀನಿ ಬಿಚ್ಚಾಕ ಹೋಗ. ಯಾಕೆ ಹೇಳು? ಇನ್ನೊಂದು ವರ್ಷ ಕೊಡಿಸ್ತೀಯ? ನಂಗೆ ಅವೆಲ್ಲ ಬೇಕಿಲ್ಲ, ನಾಳೆಗೆ ತಂದು ಕೊಡ್ಬೇಕು. ನಿಮ್ಮಪ್ಪ ದುಡ್ಡು ಪ್ರಿಂಟ್ ಹೊತ್ತಿ ತಂದು ಕೊಡ್ತಾನೆ ನೋಡಿ, ಅದಕ್ಕೆ ನೋಡ, ಅದಕ್ಕೆ ನಾನು ಬಿಚ್ಚಾಕಲ್ಲ, ಹಿಂಗೆ ಇರ್ತೀನಿ. ಅಲ್ಲ, ಯಾರನ್ನ ಊರಾಗಿರೋರು ಬಂದ್ರೆ ಏನ್ ಮಾಡ್ತೀಯ? ಬರ್ಲಿ ಬಿಡು,
ನಾನು ಹಿಂಗೆ ಇರ್ತೀನಿ. ನನ್ಗಂತ ತಲೆ ತಿಕ್ಲತೈತಿ, ಏನಪ್ಪ ಮಾಡೋದು? ಹಾ, ಐಡಿಯಾ ಬಂತು. ಅಪ್ಪಿ, ನಾನ್ ಬರ್ಬೇಕಾದ್ರೆ ಬೋರ್ಡ್ ಚಂದ್ರಪ್ಪ ಗುಂಡಜ್ಜನ್ ಮಂತಕ್ ಹೋಗ್ಬೇಕು, ಏನೋ ಒಂದು ವಿಷಯ ಹೇಳ್ಬೇಕು ಗುಂಡಜ್ಜಿಗೆ ಅಂತಂದು ಆ ರಂಗತಣ್ಣನ ಹತ್ರ ಮಾತಾಡ್ತಿದ್ ಕಣ. ಕಿರಣ ಒಳ್ಳೆ ಪಾಯಿಂಟ್ ಆಗ್ತ. ಇವಾಗ ಅಣ್ಣ ಕಿತ್ಕೊಂಡು ಓಡಕ್ತಾನ ನೋಡ್ರಿ.